Hello everyone. Yeah, ಈ ವಿಡಿಯೋ ಬಿಗಿನ್ ಮಾಡೋಕ್ಕೆ ಮುಂಚೆ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳೋದೊಂದೇ, ಯೂಶಲಿ ಬೇರೆ ವಿಡಿಯೋಸ್ ಥರ ಇದನ್ನ ಒಂದು 10 ಸೆಕೆಂಡ್ಸ್ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಡ್ಬೇಡಿ. ಇಟ್ ಹ್ಯಾಸ್ ಅ ಲಾಟ್ ಆಫ್ ಕಂಟೆಂಟ್ ಇನ್ ಇಟ್, ತುಂಬ ಒಂದು ಇಂಪಾರ್ಟೆಂಟ್ ಸೋಷಿಯಲ್ ಮೆಸೇಜು. ಸೊ ಆದಷ್ಟು ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಎಲ್ರಿಗೂ ನನ್ನಿಂದ ಒಂದು ರಿಕ್ವೆಸ್ಟು, ಟ್ರೈ ಯು ಬೆಸ್ಟ್ ಟು ವಾಚ್ ದ ವಿಡಿಯೋ ಆನ್ ದ ಹೋಲ್ ಟಿಲ್ ದಿ ಎಂಡ್. ನಿಜ ನಿಮ್ಗೊಂದು ಮೆಸೇಜ್ ಸಿಗುತ್ತೆ ಆ್ಯಂಡ್ ಯು ಹ್ಯಾವ್ ಟು ಸಿ ದಿಸ್ ಬಿಕಾಸ್ ಇದೊಂದು ತುಂಬ ದೊಡ್ಡ ಸಮಸ್ಯೆ ಆ್ಯಂಡ್ ಆ ಒಂದು ಸಮಸ್ಯೆ ಬಗ್ಗೆನೇ ನಾನು ಮಾತಾಡ್ತಿದ್ದೀನಿ. ಸೊ ಆ ಸಮಸ್ಯೆ ಏನಂದರೆ ಮನೀಷಾ ವಾಲ್ಮೀಕಿ. ಸೊ ಎಲ್ರಿಗೂ ಗೊತ್ತಿರೋದು ಅನಿಸುತ್ತೆ ಹೂ ಮನೀಷಾ ವಾಲ್ಮೀಕಿ ಏಸ್, ಅವ್ರ ಬಗ್ಗೆ, ಆ ಕೇಸ್ ಬಗ್ಗೆ ಏನೇನಾಯಿತು ಅಂತ ಮೋಸ್ಟ್ಲಿ ಎಲ್ರಿಗೂ ಒಂದು ಐಡಿಯಾ ಇರುತ್ತೆ ಒಂದು ರೇಂಜ್ಗೆ, ಬಟ್ ಯಾರಿಗೂ ಇನ್ ಡೀಟೇಲ್ ಆಗಿ ಗೊತ್ತಿರಲ್ಲ. ಸೊ ಈ ವಿಡಿಯೋ ಅಲ್ಲಿ ಫುಲ್ ಡೀಟೇಲ್ ಆಗಿ ಹೋಗೋಣ. ಓಕೆ, ಸೊ ಯಾರು ಈ ಮನೀಷಾ ವಾಲ್ಮೀಕಿ? ವಾಟ್ ಹ್ಯಾಪನ್ ಟು ಹರ್? ವೈ ಆರ್ ವಿ ಟಾಕಿಂಗ್ ಅಬೌಟ್ ಹರ್? ವೆಲ್, ಮನೀಷಾ ವಾಲ್ಮೀಕಿ ವಾಸ್ ದ ಡಾಟರ್ of a farmer from North India, and on the 15th of September, last month, 15th of September, she was dragged away by 4 to 5 men and gang rape ಮಾಡಾಕಿದ್ರು. and fucked up intentions, ತುಂಬಾ fucked up intentions ಇರೋ ಕೆಲವು ವ್ಯಕ್ತಿಗಳು ಕರ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡಿ, ಎಳ್ಕೊಂಡೋಗಿ ಗ್ಯಾಂಗ್ ರೇಪ್ ಮಾಡಿ. and Before we talk about the whole scenario, let's we'll talk about what Manisha is, who Manisha is. Okay, Manisha was just like a youngster, just like us. Okay, she was a youth just like us, and ನಮ್ಮೆಲ್ಲರ ಥರನೇ ಅವ್ರಿಗೂ ಒಂದು ಆಸೆ ಇತ್ತು, ಒಂದು ಪ್ಯಾಷನ್ ಇತ್ತು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಒಂದು ಪ್ಯಾಷನ್ ಇತ್ತು, ಏನೇನೋ ಆಸೆಗಳಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ the fucked up notions of some men, some monsters out there, everything has gone upside down. Amele, I don't know, it's heartbreaking. Avaru ivaga illilla, she passed away a few days ago, and ಆ ರೇಪ್ ಅಲ್ಲಿಗೆ ನಿಲ್ಲಿಲ್ಲ. ರೇಪ್ ಮಾಡಿದ್ರೇನೆ ಒಬ್ರ ಲೈಫ್ ಹಾಳಾಗಿ ಹೋಗುತ್ತೆ, ಬಟ್ ದೋಸ್ ಮಾನ್ಸ್ಟರ್ಸ್ ಹೂ ಡಿಡ್ ಇಟ್ ಅಲ್ಲಿಗೆ ಮುಗಿಲಿಲ್ಲ. They slit her tongue open. They slit her tongue. ಇವಾಗ ಎಷ್ಟು ಪೇನ್ಫುಲ್ ಆಗಿರುತ್ತಂದ್ರೆ, ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೆಲ್ಲ ಊಟ ಮಾಡ್ತಿರ್ತೀವಿ, ವಿಲ್ ಬಿ ಈಟಿಂಗ್ and accidentally we bite our own tongue sometimes while we're eating. Once we bite our tongue, the pain is so fucking unbearable for a few seconds. ಏನ್ ಮಾಡಿದ್ರೇನು ಪೇನ್ ಅಂತೂ ನಿಲ್ಲಲ್ಲ. ಓಕೆ, ಆ ಒಂದು ಚಿಕ್ಕ ಒಂದು ಬೈಟಿಗೆ ನಮ್ಗೆ ಅಷ್ಟೊಂದೆಲ್ಲ ಪೇನ್ ಆಗಿದ್ರೆ, ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಪೇನ್, ದಿ ಅಮೌಂಟ್ ಆಫ್ ಸಫರಿಂಗ್ ಶಿ ವುಡ್ ಹವ್ ಗಾನ್ ಥ್ರೂ, ಮನೀಷಾ, ವೆನ್ ದೋಸ್ ಬಾಸ್ಟರ್ಡ್ಸ್ ಕಟ್ ಹರ್ ಟಂಗ್. ಆ್ಯಂಡ್ ಅಲ್ಲಿಗೂ ನಿಲ್ಲಿಲ್ಲ ಇದು, ನಾಲ್ಗೆ ಕತ್ತರಿಸಾಕಿದ್ರು, ಸ್ಪೈನ್ನ ಹೊಡೆದಾಕಿದ್ರು. ಹರ್ ಸ್ಪೈನ್ ವಾಸ್ ಬ್ರೋಕನ್, it was fractured, her throat was thrashed, and her private parts were damaged. I don't know on what basis they did all this. Mansal enitto, talel enitto, it's so hard to digest. It makes my skin crawl, you know. All this is very bad. So ಈ ರೇಪ್ ಎಲ್ಲ ಮಾಡಾದ್ಮೇಲೆ ಅವ್ರನ್ನ, she was abandoned, and after a few moments she was recovered. But ಏನಂದ್ರೆ ಇಷ್ಟೊಂದು ಟಾರ್ಚರು, ಇಷ್ಟೊಂದು, she was recovered with a lot of when the officials recovered her, ಅವ್ರಿಗೆ ತುಂಬಾ, the damage was too intense, ತುಂಬಾ ಡ್ಯಾಮೇಜ್, too much torture, a lot of physical damage. Okay, the tongue was slit open and throat was thrashed, backbone damaged, private parts were damaged. ಇಷ್ಟೆಲ್ಲ ಆದರೂ she held on to her dear life. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ, ಮನೀಷಾ ವಾಸ್ ಅ ಫೈಟರ್. ಇಷ್ಟೆಲ್ಲ ಆದರೂ she didn't give up, she kept fighting.
ಏನು ಹೇಳ್ತಾರೆ, ಒಂದು ಯೋಧ. ಓಕೆ, ಶಿ ಫಾಟ್ ಫಾರ್ ಡಿಯರ್ ಲೈಫ್. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ, ಶಿ ವಾಸ್ the damage was too much, and the chances of her survival was too less. And ಕೆಲವೊಂದು ದಿವಸಗಳಿಂದ she passed away. But it's okay, Manisha. You're at least in a better place now than being in this ruthless, fucked up world. You're in a far better place. And I hope you rest in peace. But ನಿಮ್ಮ ಸಫರಿಂಗ್ ಅಲ್ಲೇ ಮುಗೀತು. ಬಟ್ ನಿಮ್ಮ ಫ್ಯಾಮಿಲಿ ಇದೆಯಲ್ಲ, ಅವ್ರ ಸ್ಟ್ರಗಲೇ ಇವಾಗಲೇ ಸ್ಟಾರ್ಟ್ ಆಗುತ್ತೆ. ದೇ ಹ್ಯಾವ್ ಟು ಸ್ಟ್ರಗಲ್ ಎವ್ರಿ ಡೇ ಅಗೇನ್ಸ್ಟ್ ದಿ ಅಫಿಷಿಯಲ್ಸ್, ಅಗೇನ್ಸ್ಟ್ ದ ಸೊಸೈಟಿ. ಎವ್ರಿ ಡೇ ಇಸ್ ಅ ಫೈಟ್ ಫಾರ್ ದಮ್. ಡೈಲಿ ಬದುಕಿದ್ರೇನೂ ಸಾಯ್ತಾರೆ. ಎವ್ರಿ ಡೇ ಇಸ್ ಅ ಸ್ಟ್ರಗಲ್ ಫಾರ್ ದಮ್. ಐ ಫೀಲ್ ಸಾರಿ ಫಾರ್ ದಮ್, and my prayers are with them. ಸೊ ಇವಾಗ ನ್ಯಾಯ ಸಿಗೋದ್ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ಇದು ಮಾತಾಡ್ದಾಗಲೇ ನಾನು ನಗಬಾರ್ದು, ಬಟ್ ನಗು ಬರ್ತಿದೆ. ಯಾಕಂದರೆ ನಮ್ಮ ಅಫಿಷಿಯಲ್ಸ್ ಹೆಂಗೆ ಅಂತ ನಂಗೆ ಗೊತ್ತಿದೆ ಅಲ್ವಾ. ನ್ಯಾಯ ಅಂತೂ ಸಿಗಲ್ಲ. ಏನು ಬೇಕಾದ್ರೂ ಸಿಗುತ್ತೆ. ಹಾರ್ಟ್ ಬ್ರೇಕ್ ಸಿಗುತ್ತೆ, ನೋವು ಸಿಗುತ್ತೆ, ಕಷ್ಟ ಸಿಗುತ್ತೆ. ನ್ಯಾಯ ಅಂತೂ ಸಿಗಲ್ಲ. ಓಕೆ, ಸೊ ಎಷ್ಟು ಏನಾಯಿತು ಅಂದರೆ, ಆಫ್ಟರ್ ಮನೀಷಾ ಪಾಸ್ಟ್ ಅವೇ, ಮನೀಷಾ ತೀರೋದ್ಮೇಲೆ ಎಷ್ಟು ಕ್ರೂವಲ್ ಈ ವರ್ಲ್ಡ್ ಅಂದರೆ, ಎಷ್ಟು ಕ್ರೂವಲ್ ಈ ಗೌರ್ಮೆಂಟ್, ಈ ಅಫಿಷಿಯಲ್ಸ್ ಅಂದರೆ, ಸತ್ತೋಗಿರೋ ಬಾಡಿ, ಆ ಹುಡುಗಿದು ಬಾಡಿನೂ ಅವ್ರ ಪೇರೆಂಟ್ಸ್ ಕೊಡಲಿಲ್ಲ. ಒಂದು ಡೋಂಟ್ ಯು ಹ್ಯಾವ್ ದ ಬೇಸಿಕ್ ರೈಟ್ to claim your daughter's body, your daughter's corpse? ಇಷ್ಟು ರೈಟ್ ಇಲ್ವಾ? ಕೊಡಲಿಲ್ಲ. ಅಮ್ಮ ಬೇಡ್ಕೊಂಡು ಅಳ್ತಿದ್ದಾರೆ ಎಲ್ಲ ನ್ಯೂಸ್ ಚಾನೆಲ್ ಹತ್ರನು. ನನ್ನ ಬಾಡಿ, ನಮ್ಮ ಮಗಳ ಅಂತಿಮ ಸಂಸ್ಕಾರ ಆದರೂ ಹೆಂಗಾರು ಮಾಡ್ತೀನಿ. ಐ ಹ್ಯಾವ್ ಟು ಪರ್ಫಾರ್ಮ್ ಹರ್ ಫೈನಲ್ ರೈಟ್ಸ್. ದ್ಯಾಟ್ಸ್ ವಾಟ್ ಶಿ ಡಿಸರ್ವ್ಸ್. ಅದು ಕೊಡಲಿಲ್ಲ. ಏನೋ ನಾಮಕೆ ವಸ್ತೆಗೆ ಬಾಡಿ ಕೊಡದೆ ಈ ಅಫಿಷಿಯಲ್ಸ್ ಇದಾರಲ್ವ, ಪೊಲೀಸು, ಸುಟ್ಟಾಗ್ಬಿಟ್ರು. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿದ್ರು. ದಿಸ್ ಶೋಸ್ ಹೌ ರುತ್ಲೆಸ್, ಹೌ ಹಾರ್ಟ್ಲೆಸ್, ಓಕೆ, ಆ್ಯಂಡ್ ಹೌ ಆರ್ಡರ್ಲೆಸ್ ಆರ್ ಸಿಸ್ಟಮ್ ಇಸ್. ಆ್ಯಂಡ್ ಇಂಥ ಅಥಾರಿಟೀಸ್ಗೆ ವಿ ಆರ್ ಡಿಪೆಂಡೆಂಟ್ ಆನ್ ದೆಮ್ ಟು ಪ್ರೊಟೆಕ್ಟ್ ಅಸ್. ದಿಸ್ ಇಸ್ ಲೈಕ್ ಮೈ ವರ್ಸ್ಟ್ ನೈಟ್ ಮೇರ್ಸ್ ಕಮ್ ಟ್ರೂ. ಸೊ ಮನೀಷಾದು ಬಾಡಿ ರೇಪ್ ನಡೆದು 8 ದಿವಸ, ಎಷ್ಟು 8 ದಿವಸ ಆದಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ದು. ಇಲ್ಲ, ಇವ್ರಿಗೆಲ್ಲ ಏನು ತಲೆ ಇದೆಯಾ, ತಲೆ ಇಲ್ವಾ, ಏನು ತಲೆಯಲ್ಲಿ ಬುದ್ಧಿ ಇದೆಯಾ, ಸಗಣಿ ಇದೆಯಾ, ನನಗಂತೂ ಅರ್ಥ ಆಗಲ್ಲಪ್ಪ. ಒಂದು ಡಾಕ್ಟರ್ಗೆ ರಿಕವರ್ ಮಾಡಿದ ತಕ್ಷಣ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿತ್ತು, ಬಟ್ ಮಾಡಲಿಲ್ಲ. 8 days after she was raped. I don't think post-mortem was required at all. It's because 8 ದಿವಸ ಆದ್ಮೇಲೆ ಏನು ಪ್ರಯೋಜನ ಪೋಸ್ಟ್ ಮಾರ್ಟಮ್ ಮಾಡಿ? 8 ದಿವಸ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರಂತೆ. ಅದಾದ್ಮೇಲೆ ಅಲ್ಲಿ ಸ್ವಾಪ್, ವೆನ್ ಹರ್ ಪ್ರೈವೇಟ್ ಪಾರ್ಟ್ಸ್ ವೆರ್ ಸ್ವಾಪ್ ಟೆಸ್ಟ್ ಮಾಡಿದಾಗ ಸೀಮೆನ್ ಟ್ರೇಸಸ್ ಇರಲೇ ಇಲ್ವಂತೆ, ಸ್ಪರ್ಮ್ ಟ್ರೇಸಸ್ ಏನೂ ಇರಲೇ ಇಲ್ವಂತೆ. ಸೊ ಅವರೇ ಒಂದು ತೀರ್ಮಾನ ಮಾಡ್ಕೊಬಿಟ್ರು, ಮ್ಯಾನಿಪುಲೇಟ್ ಮಾಡಿಬಿಟ್ರು ರಿಪೋರ್ಟ್ನ, ದ್ಯಾಟ್ ರೇಪೇ ನಡೆದಿಲ್ಲ ಅಂತ ಹೇಳ್ಬಿಟ್ರು. ರೇಪೇ ನಡೆದಿಲ್ವಂತೆ. ಸೊ ಜಸ್ಟ್ ಸೊ ವಿ ಆರ್ ಆನ್ ದ ಸೇಮ್ ಪೇಜ್, ಓಕೆ. ಒಂದು ರೇಪ್ ಅಂತ ಒಂದು ಇನ್ಸಿಡೆಂಟ್ನ ನಾವು ಬ್ರ್ಯಾಂಡ್ ಮಾಡೋ ಮುಂಚೆ ಬರೀ ಸೆಕ್ಷುವಲ್ ಫೋರ್ಸಬಲ್ ಇಂಟರ್ಕೋರ್ಸು, ಪೆನಿಟ್ರೇಷನ್ ಇದ್ರೆ ಮಾತ್ರನೇ ಅದು ರೇಪ್ ಅಂತ ಏನಿಲ್ಲ, ಓಕೆ. ಫೋರ್ಸಬಲ್ ಕಾಂಟ್ಯಾಕ್ಟ್ಸ್, ಫೋರ್ಸಬಲ್ ಫಿಸಿಕಲ್ ಕಾಂಟ್ಯಾಕ್ಟ್ಸ್ ಟುವರ್ಡ್ಸ್ ದ ವಿಕ್ಟಮ್ಸ್ ಪ್ರೈವೇಟ್ ಪಾರ್ಟ್ಸ್ is also known as rape. That also falls under rape culture. So that is also strictly punishable by law. Idille mugiyalla. I'm sorry to say this, but rapes will happen. They will keep happening. And ಏನು ಹೇಳೋದು, ಇನ್ ಇಂಡಿಯಾ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಹೇಳ್ತೀನಿ.
ರೇಪ್ ರೇಟು ಸ್ಟ್ಯಾಟಿಸ್ಟಿಕ್ಸು this year alone, rape, okay, the number of cases has increased by 7%. And every 4 minutes, for every 4 minutes, a female is raped in India. ಒಂದು ವರ್ಷಕ್ಕೆ 4 ಲಕ್ಷ ಕೇಸಸ್ ರೇಪ್ ಕೇಸಸ್ ಎನ್ಕೌಂಟರ್ ಆಗುತ್ತೆ, ರಿಜಿಸ್ಟರ್ ಆಗುತ್ತೆ ಒಂದು ವರ್ಷಕ್ಕೆ. ಓಕೆ, ಆ್ಯಂಡ್ ಅದ್ರಲ್ಲಿ ನಮಗೆ ಗೊತ್ತಿರೋ ವಿಷಯಗಳು ತುಂಬ ಲಿಮಿಟೆಡ್. ನಿರ್ಭಯ, ಓಕೆ, ಆ್ಯಂಡ್ ಆಸಿಫಾ, ಅದಾದಮೇಲೆ ನಾವು ಇಟ್ಸ್ ಮನೀಷಾ, ಈ ಥರ ಕೆಲವೊಂದು ಕೇಸಸ್ಸೇ ನಮ್ಗೆ ಗೊತ್ತಿರೋದು. ಏನು ಮಾಡೋಕ್ಕಾಗುತ್ತೆ? ಆರ್ ಗವರ್ಮೆಂಟ್ ಹ್ಯಾಸ್ ಗಾನ್ ನಮ್. ಅಫಿಷಿಯಲ್ಸ್ ಆರ್ ಬೇಸಿಕಲಿ ಪೇಡ್ ಗೂನ್ಸ್, ಓಕೆ, ಆ್ಯಂಡ್ ದ ಪಾಪ್ಯುಲೇಷನ್ ವಿ ಸಿಟಿಸನ್ಸ್ ಆರ್ ಸೆಲ್ವ್ಸ್ ಆರ್ ವೆರಿ ಇಗ್ನೋರೆಂಟ್. ಏನೂ ಮಾಡೋಕ್ಕಾಗಲ್ಲ. ನಥಿಂಗ್ ಕ್ಯಾನ್ ಬಿ ಡನ್. ಶಿ ಈಸ್ ಗಾನ್ ನೌ. ಏನು ಮಾಡಿ ಏನು ಪ್ರಯೋಜನ? ಆದರೆ ಒಂದಂತೂ ಬರ್ದ್ಕೊಡ್ತೀನಿ, ಓಕೆ, ನನ್ಗೆ ಅಗೇನ್ಸ್ಟಾಗಿ ಎಷ್ಟು ಬೇಕಾದ್ರೂ ಬಿಡ್ಸ್ ಹಾಕೊಳ್ಳಿ. ನಮ್ಮ ಗೌರ್ಮೆಂಟ್ನ ನಂಬಿ ಒಂದು ಪೈಸೆ ಪ್ರಯೋಜನ ಇಲ್ಲ. ಓಕೆ, ಒಂದು ಪೈಸೆ ಪ್ರಯೋಜನ ಇಲ್ಲ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತು. ನಮ್ಮ ಗೌರ್ಮೆಂಟ್ ಅಂತೂ ಏನು ಕಿತ್ತಾಕಲ್ಲ. ಓಕೆ, ಸೊ ಇದನ್ನ ಹೇಗೆ ತಡೆದು ನಿಲ್ಲಿಸೋದು? ಪ್ರಿವೆನ್ಷನ್ ಇದೆಯಾ? ವೆಲ್, ಚೇಂಜ್ ತರಬೇಕು ಅಂದರೆ ನಾವೇ ತರಬೇಕು. ವಿ ಕ್ಯಾನ್. ನಾವು ಯೂತ್ಸ್ ಇದೀವಲ್ವಾ, ನಾವು ಯುವಕರು, ಓಕೆ, ನಾವು ಯೂತ್ಸ್ ಮನ್ಸು ಮಾಡಿದ್ರೆ ಎನಿಥಿಂಗ್ ಈಸ್ ಪಾಸಿಬಲ್. ಓಕೆ, ವಿ ಹ್ಯಾವ್ ಟು ಯುನೈಟ್ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ವಿ ಗೆಟ್ ವಾಟ್ ವಿ ವಾಂಟ್. ಇದನ್ನ ಇಲ್ಲೇ ತಡೆದು ನಿಲ್ಸ್ಕೋಬೇಕು. ಆ್ಯಂಡ್ ದೇರ್ ಆರ್ ವೇಸ್ ಟು ಆ್ಯಕ್ಚುಲಿ ಪ್ರಿವೆಂಟ್ ದಿಸ್ ಫ್ರಮ್ ಹ್ಯಾಪ್ನಿಂಗ್. ಆ್ಯಂಡ್ ಕೆಲವೊಂದು ವೇಸ್ ಇದೆ, ಆ್ಯಂಡ್ ಐ ಟೆಲ್ ಯು ಅಬೌಟ್ ಇಟ್. ಸೊ ಅದು ಹೇಳಕ್ ಮುಂಚೆ ನಾವು ಇದು ಮಾಡೋದ್ರಿಂದ ಇಟ್ಸ್ ನಾಟ್ ಲೈಕ್ ವಿ ಗೋನ್ ಬ್ರಿಂಗ್ ಬ್ಯಾಕ್ ನಿರ್ಭಯ ಆರ್ ಆಸಿಫಾ ಆರ್ ಮನೀಷಾ. ಬಟ್ ವಾಟ್ ವಿ ಕ್ಯಾನ್ ಡೂ ಇಸ್ ಸ್ಟಾಪ್ ಫರ್ದರ್ ಇನ್ಸಿಡೆಂಟ್ಸ್ ಲೈಕ್ ದಿಸ್ ಫ್ರಮ್ ಹ್ಯಾಪನಿಂಗ್. ಸೊ ಇದನ್ನ ಹೇಗೆ ಮಾಡೋದು ಅಂದರೆ ವಿ ಹ್ಯಾವ್ ಟು ಸ್ಟ್ರಿಕ್ಟ್ಲಿ ರೇಸ್ ಅವರ್ ಹ್ಯಾಂಡ್ಸ್ ಅಗೇನ್ಸ್ಟ್ ದಿಸ್ ಡೈಲೆಮಾ ಆ್ಯಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಪ್ರೊಟೆಸ್ಟಿಂಗ್. ಆ್ಯಂಡ್ ಒಂಥರ ನಾನು ಇವಾಗ ಈ ವಿಡಿಯೋ ಮಾಡ್ತಿದ್ದೀನಲ್ಲ, ಈ ಥರ ಇನ್ ಕೇಸ್ ಅವೇರ್ನೆಸ್ ಸ್ಟಾರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಎಜುಕೇಟ್ ಪೀಪಲ್ ಅಬೌಟ್ ಇಟ್. ಓಕೆ, ಆ್ಯಂಡ್ ರೇಪ್ ಕಲ್ಚರ್ನ ಹೇಗೆ ತಡೆದು ನಿಲ್ಲಿಸೋದು, ಹೌ ಕ್ಯಾನ್ ವಿ ಡೆಸ್ಟ್ರಾಯ್ ದಿಸ್ ಕಲ್ಚರ್? ವೆಲ್, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ಇದರಲ್ಲಿ ದ ಫಸ್ಟ್ ವೇ ಇಸ್ ಟು ರೀಡಿಫೈನ್ ಮ್ಯಾಸ್ಕ್ಯುಲಿನಿಟಿ. ಸೊ ಮ್ಯಾಸ್ಕ್ಯುಲಿನಿಟಿ ಅಂದರೆ ಹೇಗೆ ಆಗ್ಬಿಟ್ಟಿದೆ ಅಂದರೆ, ಇವಾಗ ಸಪೋಸ್ ನಾವು ಒಂದು ಹುಡುಗಿ ಜೊತೆ ಸಪೋಸ್ ವಿ ಆರ್ ಹ್ಯಾವಿಂಗ್ ಅ ಕಾನ್ವರ್ಸೇಷನ್ ವಿತ್ ಹರ್, ನಾವು ಒಂದು ಹುಡುಗಿ ಮೇಲೆ ನಮ್ಮ ಡಾಮಿನೆನ್ಸ್ನ ಎಕ್ಸರ್ಟ್ ಮಾಡಿದ್ಮೇಲೆ, ನಾವೆಷ್ಟು ನಮ್ಮ ಬಾಸಿ ಆಟಿಟ್ಯೂಡ್ ಆ ಹುಡುಗಿ ಮೇಲೆ ನಾವು ತೋರಿಸಿದ್ಮೇಲೆ, ಇದೆಲ್ಲ ತೋರಿಸೋದ್ರಿಂದ just because we exert dominance over someone, we think this is what we think masculinity is, but that is not what it is. Okay, it's not showing exerting a dominance over the opposite sex. That is not masculinity. Masculinity ಏನಂದ್ರೆ, ನೀನ್ ಜೊತೆ ಇರೋ ಒಂದು ಫೀಮೇಲ್ನ, ಓಕೆ, ಯು ಶುಡ್ ಲುಕ್ ಆಫ್ಟರ್ ಹರ್. ಯು ಶುಡ್ ಮೇಕ್ ಶ್ಯೂರ್ ದಟ್ she has no hardships. ಅವ್ರ ಜೊತೆಗಿದ್ದಿ, ಓಕೆ, to help her, to protect her, okay, to be with her when she needs you, okay, and to give her the support she needs, and to help her grow both as an individual and as a woman, okay, and to compete equally with other sexes without any discrimination. This is masculinity. If you had anything else in mind, well, that's not true at all. It's total bullshit. So, second, victim blaming. Yeah, the name is actually ಹೆಸರು ಇದೆಯಲ್ಲ, ವಿಕ್ಟಮ್ ಬ್ಲೇಮಿಂಗ್ ಅನ್ನೋ ಒಂದು ಟರ್ಮ್ ಇದೆಯಲ್ಲ, ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಹೆಂಗಂದ್ರೆ, ಬಟ್ ಐ ಟೆಲ್ ಯು ಅಬೌಟ್ ಇಟ್. ಇವಾಗ ಒಂದು ಹುಡುಗಿ ರೇಪ್ ಆದ್ಲು ಅನ್ಕೊಳ್ಳಿ. ಜನ ಎಷ್ಟು ಕೀಳು ಮಟ್ಟಕ್ಕೆ ಯೋಚನೆ ಮಾಡ್ತಾರಂದ್ರೆ, ರೇಪು ಯಾಕೆ ಮಾಡ್ದ, ಯಾವನ್ ಮಾಡ್ದ ಅಂತಲ್ಲ ಯಾವನು ಕೇಳಲ್ಲ, ಆಯ್ತಾ? ಅವಳು ಈ ಥರ ಬಟ್ಟೆ ಹಾಕಿದ್ಲು, ಅವಳು ಈ ಥರ ಸ್ಪೋರ್ಟ್ಸ್ ಬ್ರಾ ಹಾಕೊಂಡು ಆಚೆ ಹೋಗಿದ್ಲು ಪಬ್ಲಿಕಲ್ಲಿ, ಅವಳು ಈ ಥರ ಶಾರ್ಟ್ ಸ್ಕರ್ಟ್ಸ್ ಹಾಕಿದ್ಲು. ಬಟ್ ವೇಟ್,
ಹಾಕಿದ್ರೆ ಏನಂತೆ, ರೇಪ್ ಮಾಡ್ಬಿಡ್ತೀರಾ? ಇದ್ರಲ್ಲೇ ಗೊತ್ತಾಗುತ್ತಲ್ವಾ ಆಕ್ಚುಲಿ ಅವ್ರು ಹಾಕೊಳ್ಳೋ ಡ್ರೆಸ್ಸು ಅದ್ರದ್ದಲ್ಲ ಪ್ರಾಬ್ಲಮ್ಮು, ನಾವು ನೋಡೋ ರೀತಿ, ಆರ್ ಪರ್ಸೆಪ್ಷನ್, ಆರ್ ಪರ್ಸ್ಪೆಕ್ಟಿವ್, ದಟ್ ಈಸ್ ವಾಟ್ ಇಸ್ ಫಕ್ಡ್ ಅಪ್, ನಾಟ್ ದೇರ್ ಡ್ರೆಸ್ಸಿಂಗ್. ನೀನ್ ಯಾವನು ಅವಳನ್ನ ರೇಪ್ ಮಾಡೋಕ್ಕೆ? ನೀನ್ ಯಾವನು ಅವಳನ್ನ ಜಡ್ಜ್ ಮಾಡೋಕ್ಕೆ? ನೀನ್ ಯಾವನು? ಲೆಟ್ ಹರ್ ಡ್ರೆಸ್ ಹೌ ಎವರ್ ಶಿ ವಾಂಟ್ಸ್ ಟು. ಓಕೆ, ಹೆಂಗಾದ್ರೂ ಡ್ರೆಸ್ ಮಾಡ್ಕೊಂಡಿರ್ಲಿ, ಅದು ಅವ್ರ ಇಷ್ಟ. ಓಕೆ, ದಟ್ ಈಸ್ ಹರ್ ಫ್ರೀಡಮ್, ದಟ್ ಈಸ್ ಹರ್ ರೈಟ್. ನೀನ್ ಯಾವನು ಆ ಥರ ಓಕೆ, ದಿಸ್ ಮೈಟ್ ಸೌಂಡ್ ಅಫೆನ್ಸಿವ್, ಬಟ್ let a female go nude on the streets, okay, doesn't mean you go rape her. ನಾವು ಮುಚ್ಕೊಂಡು ನಮ್ಮ ಕೆಲಸ ನೋಡ್ಕೊಂಡು ನಾವಿರಬೇಕು. ಅವ್ರು ಮಾಡೋ ಡ್ರೆಸ್ಗಳಲ್ಲೆಲ್ಲ ಪ್ರಾಬ್ಲಮ್ ಇರೋದು ನಮ್ಮ ಕಣ್ಣಲ್ಲಿರೋದು. ಸೊ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ಸ್. ಇಟ್ಸ್ ನಾಟ್ ದೆಮ್, ಇಟ್ಸ್ ಅಸ್. ವಿ ಶುಡ್ ಕರೆಕ್ಟ್ ಇಟ್ಸ್ ಅಸ್ ವಿ ಶುಡ್ ಕರೆಕ್ಟ್. ಸೊ ಥರ್ಡ್ ವೇ ಏನಂದ್ರೆ, ಲಿಸನ್ ಟು ಸರ್ವೈವರ್ಸ್. ರೇಪ್ ವಿಕ್ಟಿಮ್ಸ್ ಇರ್ತಾರಲ್ವಾ, ಅದೇ ಸರ್ವೈವರ್ಸ್ ರೇಪ್ ಆಗಿರ್ತಾರಲ್ವ ಇನ್ ದರ್ ಪಾಸ್ಟ್, ಅವ್ರದ್ದು ಡಾಕ್ಯುಮೆಂಟ್ರೀಸು, ಓಕೆ, ಅವ್ರದ್ದು ಇಂಟರ್ವ್ಯೂಸು, ಅವ್ರದ್ದು ಆರ್ಟಿಕಲ್ಸು, ಅದನ್ನೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೋಡಿ. ಅದರಲ್ಲಿ ದೇ ವುಡ್ ಹವ್ ಎಕ್ಸ್ಪ್ರೆಸ್ಡ್ ಅಬೌಟ್ ದಿ ಹಾರ್ಡ್ಶಿಪ್ಸ್, ದಿ ಸ್ಟ್ರಗಲ್ ಆ್ಯಂಡ್ ದಿ ಅಮೌಂಟ್ ಆಫ್ ಪೇನ್ ದೇ ವೆಂಟ್ ಥ್ರೂ. ಅದನ್ನೆಲ್ಲ ನೋಡಾದ್ಮೇಲೆ ಜಸ್ಟ್ ಸಬ್ಸ್ಟಿಟ್ಯೂಟ್ ಯೋರ್ ಸೆಲ್ಫ್ ಇನ್ ದೇರ್ ಸಿಚುವೇಶನ್. ಓಕೆ, ಆ್ಯಂಡ್ ಐ ಥಿಂಕ್ ಆಫ್ಟರ್ ಡೂಯಿಂಗ್ ದ್ಯಾಟ್ ನಿಮ್ಗೆ ಯಾರಿಗೂ ಅಂತ ಒಂದು ಥಾಟ್ಸು ಫ್ಯೂಚರಲ್ಲೂ ಬರಲ್ಲ. ಬರ್ತ್ಕೊಡ್ತೀನಿ, ಬರಲ್ಲ. ಇಟ್ಸ್ ಬಿಕಾಸ್ ಇಟ್ಸ್ ಸೋ ಪೇನ್ಫುಲ್, so much to take in. You can't literally survive. And to all those rape victims, to the survivors there, big hats off to you people. I mean, you are the real heroes. I mean, you need to have a lot of gut. Okay, you need to have a lot of guts to idella admelu to walk past that. ತುಂಬಾನೇ ಕರೇಜ್ ಬೇಕು, ತುಂಬಾನೇ ಧೈರ್ಯ ಬೇಕು, ತುಂಬಾನೇ ಫೈಟ್ ಇರಬೇಕು. ಐ ಸಲ್ಯೂಟ್ ಯು ಪೀಪಲ್. ಆಮೇಲೆ ಲಾಸ್ಟ್ ಆಗಿ ಏನಂದ್ರೆ, ಜನರನ್ನ ಎಜುಕೇಟ್ ಮಾಡಬೇಕು. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬೇಸಿಕಲಿ, ಬಿಫೋರ್ ವಿ ಸ್ಟಾರ್ಟ್ ಅಬೌಟ್ ಅವರ್ ಎಜುಕೇಶನ್ ಸಿಸ್ಟಮ್, ಬೇಸಿಕಲಿ ಅವರ್ ಎಜುಕೇಶನ್ ಸಿಸ್ಟಮ್ ಇಸ್ ಟೋಟ್ಲಿ ಫಕ್ಡ್. ಆಯ್ತಾ, ಫಕ್ಡ್ ಅಪ್ ಎಜುಕೇಶನ್ ಸಿಸ್ಟಮ್. ಆಯ್ತಾ, ಬುಕ್ಕಲ್ಲಿರೋದು ಮಗಪ್ ಮಾಡೋ, ಒಂದು ಪೇಪರಲ್ಲಿ ಬರೀ. ವೆಲ್, ಅದು ವಿಲ್ ಕೀಪ್ ದ್ಯಾಟ್ ಅಸೈಡ್. ಬಟ್ ಎಜುಕೇಷನಲ್ಲಿ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ವಿ ಶುಡ್ ಬ್ರಿಂಗ್ ಸೆಕ್ಸ್ ಎಜುಕೇಷನ್. ವಿ ಶುಡ್ ಎಜುಕೇಟ್ ಪೀಪಲ್ about sex, and we should educate people on how to appreciate the difference between sexes. And ಇನ್ನೊಂದು ಏನಂದರೆ, ಈ ಚೈಲ್ಡ್ ಬರ್ತ್ ಹಿಂದೆ ಎಷ್ಟು ಪೇನ್ ಇದೆ, and the fact that no man would survive the pain that a mother goes through in a labor ward. ಆಮೇಲೆ menstrual cycle, the menstrual cramps, all these, the men should know that not only through rape, women constantly go through physical pain throughout their lives. Childbirth, period cramps, they go through so much physical pain, and their endurance is, oh my god, it's off the charts. We would not survive it. Men would not survive it. Okay, so ಒಂದು ಮಹಿಳೆಯರು ಅಷ್ಟು ಪೇಯ್ನ ವಿತ್ಸ್ಟ್ಯಾಂಡ್ ಮಾಡಕ್ಕೆ ಅವ್ರಿಗೆ ಅಷ್ಟೊಂದು ಕೆಪಾಸಿಟಿ, ಅಷ್ಟೊಂದು ಪೇಯ್ನ, ದೇ ಗೋ ಥ್ರೂ ಸೋ ಮಚ್ ಪೇಯ್ನ್ ಅನ್ನೋ ಒಂದು ಫ್ಯಾಕ್ಟ್ ನಮಗೆ ಗೊತ್ತಾಗ್ಬಿಟ್ರೆ, we will automatically start respecting them. And when we start respecting them, we would not even have sick ideas of misbehaving with them or raping them. No, we won't. So that's it. ಈ ಒಂದು ವಿಡಿಯೋ ಆ್ಯಕ್ಚುಲಿ ನಾನು
ಪಬ್ಲಿಸಿಟಿಗೋಸ್ಕರನೋ ಇಲ್ಲ ಆ್ಯಂಡ್ ರೇಪ್ ಅನ್ನೋದು ಇಟ್ಸ್ ನಾಟ್ ಅ ಟ್ರೆಂಡ್. ಓಕೆ, ಇಟ್ಸ್ ಅ ಸ್ಯಾಡ್ ಥಿಂಗ್. ಓಕೆ, ಸೊ ನಾನು ಕೈ ಮುಗ್ದೆ ಎಲ್ರಿಗೂ ಹೇಳ್ಕೊತೀನಿ, ನಿಮ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮೇಕ್ ಶೂರ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪೀಪಲ್. ಓಕೆ, ದಿಸ್ ಶುಡ್ ರೀಚ್ ನ್ಯೂ ಹೈಟ್ಸ್. ಪೀಪಲ್ ಶುಡ್ ನೋ ಅಬೌಟ್ ಇಟ್. ಓಕೆ, ಆ್ಯಂಡ್ ನಾನೇನು ನಾಟ್ ಈ ಥರ ಆಯಿತು ಅಂತ ಐ ಆಮ್ ನಾಟ್ ಸ್ಟಿಕ್ಕಿಂಗ್ ಆನ್ ಟು ದ ಪಾಸ್ಟ್. Okay, I'm giving you awareness of how to stop it, and there are a lot of people who need to know. Okay, who need to be aware of it. Okay, and ಆದಷ್ಟು spread ಮಾಡಿ ಇದನ್ನ. Okay, this is a social message. Okay, and to all the women out there, hats off. Don't be afraid to go out. Go out as you wish. Okay, and don't be afraid of anything. Okay, don't be afraid of anything. Okay, hope this video reaches a lot of people, and in case whoever you are watching this, if you have learned something, if you've had a sick mindset of trying it out, trying the bad thing, if my video has if it has corrected you, okay, then yeah, I have proved my point, and that's all. So ಹುಡುಗಿಯರ ಮೇಲೆ ತಪ್ಪು ಹೇಳ್ಬೇಡಿ. It's not there is no fault on females. Okay, it's not about how they dress. The actual mistake lies in us men. Okay, the way ನಾವು ನೋಡೋ ರೀತಿಯಲ್ಲಿರೋದು ತಪ್ಪು, ನಮ್ಮ ಕಣ್ಣಲ್ಲಿರೋದು ತಪ್ಪು. It is not about your lifestyle. It is about our lifestyle. That is wrong. Thank you. Have a nice day.